ನೋಡಿ, ಈ ದಿನದ ತರಗತಿಯಲ್ಲಿ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ 1/x ಮತ್ತು ಡೆರಿವೇಟಿವ್ ಆಫ್ e ಟು ದಿ ಪವರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಎಕ್ಸ್ ಅಂದರೆ ಲಾಗರಿಥಮಿಕ್ ಫಂಕ್ಷನ್ ಮತ್ತು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಅಂದರೆ ಏನು, ಅವುಗಳ ಡೆರಿವೇಟಿವ್ಸ್ನ ಯಾವ ಥರ ನಾವು ಯೂಸ್ ಮಾಡಬೇಕು, ಅಲಾಂಗ್ ವಿತ್ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ಸ್. ಕೆಲವು ಎಕ್ಸಾಂಪಲ್ಸನ್ನು ನಾವು ಸಾಲ್ವ್ ಮಾಡಿದ್ವಿ. ಸೊ ಲೆಟ್ ಅಸ್ ಗೋ ಥ್ರೂ ಸಮ್ ಆಫ್ ದ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ವಿಚ್ ಯು ಆರ್ ಅಬ್ಸರ್ವಿಂಗ್ ಆನ್ ದ ಸ್ಕ್ರೀನ್. ಸೊ ಇವನ್ನು ಕೂಡ ನೀವು ಅಡಿಷ್ನಲ್ ಆಗಿ ನೋಟ್ ಮಾಡ್ಕೋಬೋದು. ನೋಡಿ, ಫೈನ್ ಡಿವೈ ಬೈ ಡಿ ಎಕ್ಸ್ ಇಫ್ ವೈ ಈಕ್ವಲ್ಸ್ e ಟು ದಿ ಪವರ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಸೊ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡುವಾಗ, ಸೊ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್, ಈ ಮೂರು ಕೂಡ 1 ಮಾರ್ಕ್ ಕ್ವಶನ್ಸ್. ಸೊ e ಟು ದಿ ಪವರ್ ಸೈನ್ ಇನ್ವರ್ಸ್ ಎಕ್ಸ್, ಡೆರಿವೇಟಿವ್ ಆಫ್ e ಟು ದಿ ಪವರ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನು? ಸೊ e ಟು ದಿ ಪವರ್ ಆಫ್ ಎಕ್ಸ್ನ ಡೆರಿವೇಟಿವ್ e ಟು ದಿ ಪವರ್ ಆಫ್ ಎಕ್ಸ್. ಸೊ e ಟು ದಿ ಪವರ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ದ ಇನ್ನರ್ ಫಂಕ್ಷನ್ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್. ನೋಡಿ, ಈ ಮೇಲ್ಗಡೆ ಸೈನ್ ಇನ್ವರ್ಸ್ ಎಕ್ಸ್, ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್, ದಿಸ್ ಇಸ್ ಕಾಲ್ಡ್ ಚೈನ್ ರೂಲ್. ಸೊ e ಟು ದಿ ಪವರ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ 1/√1 - x². ಸೊ ಇದು ಒಂದು ಸ್ಟೆಪ್ಪಲ್ಲೇ ಕೂಡ ನಾವು ಆನ್ಸರನ್ನು ಬರಿಬೋದು. ದೆನ್ ಅಬ್ಸರ್ವ್ ದ ಸೆಕೆಂಡ್, ಫೈನ್ ಡಿವೈ ಬೈ ಡಿ ಎಕ್ಸ್ ಇಫ್ ವೈ ಈಕ್ವಲ್ಸ್ ಕಾಸ್ ಇನ್ವರ್ಸ್ e ಟು ದಿ ಪವರ್ ಆಫ್ ಎಕ್ಸ್ ಅಂತ ಇದೆ. ಸೊ ಫಂಕ್ಷನ್ ಆಫ್ ಎ ಫಂಕ್ಷನ್, ನೋಡಿ ಹೊರಗಡೆ ಕಾಸ್ ಇನ್ವರ್ಸ್ ಫಂಕ್ಷನ್ ಇದೆ, ಒಳಗಡೆ e ಟು ದಿ ಪವರ್ ಆಫ್ ಎಕ್ಸ್ ಅಂತ ಇದೆ. ಹಾಗಾದರೆ ನಾವು ಎರಡು ಫಂಕ್ಷನ್ಸ್ಗಳ ಡೆರಿವೇಟಿವ್, ಔಟರ್ ಫಂಕ್ಷನ್ ಮತ್ತು ಇನ್ನರ್ ಫಂಕ್ಷನ್. ಸೊ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಬರೀಬೇಕು ನೋಡಿ ಫಸ್ಟ್. ಸೊ ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಏನು? -1/√1 - x². ನೋಡಿ, -1/√1 - x ಪ್ಲೇಸಲ್ಲಿ e ಟು ದಿ ಪವರ್ ಆಫ್ ಎಕ್ಸ್ ಇದೆ, ಹೋಲ್ ಸ್ಕ್ವೇರ್ ಇಂಟು ಇನ್ನರ್ ಫಂಕ್ಷನ್ ಇದೆ, ಡೆರಿವೇಟಿವ್ ಆಫ್ ಇಲ್ಲಿದೆ ನೋಡಿ, d/dx ಆಫ್ e ಟು ದಿ ಪವರ್ ಆಫ್ ಎಕ್ಸ್. ಹಾಗಾದರೆ -1/√1 e ಟು ದಿ ಪವರ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇದು ಮಲ್ಟಿಪ್ಲೈ ಮಾಡಿದ್ರೆ, ಸೊ ವಿಲ್ ಗೆಟ್ e ಟು ದಿ ಪವರ್ ಆಫ್ 2x ಇಂಟು ಡೆರಿವೇಟಿವ್ e ಟು ದಿ ಪವರ್ ಆಫ್ ಎಕ್ಸ್ ಈಸ್ e ಟು ದಿ ಪವರ್ ಆಫ್ ಎಕ್ಸ್. ಸೊ ಅದನ್ನು ನಾವು ಮೈನಸ್ e ಟು ದಿ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ √1 - e ಟು ದಿ ಪವರ್ ಆಫ್ 2x. ದಿಸ್ ಇಸ್ ಅವರ್ ಫೈನಲ್ ಡೆರಿವೇಟಿವ್. ಸೊ ಈ ಥರ ನಾವು ಕಾಂಪೋಸಿಟ್ ಫಂಕ್ಷನ್ಸ್ಗಳನ್ನು ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಅದೇ ಥರನೇ ಇವನು ಕೂಡ ಮಾಡ್ಬೋದು. ಲೆಟ್ ಅಸ್ ಗೋ ಥ್ರೂ ದ ಥರ್ಡ್ ಎಕ್ಸಾಂಪಲ್. ನೋಡಿ, ಲಾಗ್ ಆಫ್ ಕಾಸ್ e ಟು ದಿ ಪವರ್ ಆಫ್ ಎಕ್ಸ್ ಅಂತ ಇದೆ. ಇದು ಕೂಡ ಲಾಗ್ ಫಂಕ್ಷನ್ ಹೊರಗಡೆ ಇರೋದ್ರಿಂದ ಲಾಗ್ ಎಕ್ಸಿನ ಡೆರಿವೇಟಿವ್ ಏನಾಗುತ್ತೆ? 1/x. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ಎಕ್ಸ್ ಪ್ಲೇಸಲ್ಲಿ ಕಾಸ್ e ಟು ದಿ ಪವರ್ ಆಫ್ ಎಕ್ಸ್ ಅಂತ ಇದೆ, 1/cos e ಟು ದಿ ಪವರ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಇನ್ನರ್ ಫಂಕ್ಷನ್ ಕಾಸ್ e ಟು ದಿ ಪವರ್ ಆಫ್ ಎಕ್ಸ್. ಹಾಗಾದರೆ ಡೆರಿವೇಟಿವ್ ಆಫ್ ಕಾಸ್ e ಟು ದಿ ಪವರ್ ಆಫ್ ಎಕ್ಸ್ ಅಂದರೆ ಮತ್ತೆ ಅದು ಕಾಸ್ ಒಳಗಡೆ e ಟು ದಿ ಪವರ್ ಆಫ್ ಎಕ್ಸ್ ಇರೋದ್ರಿಂದ ಕಾಸ್ ಎಕ್ಸಿನ ಡೆರಿವೇಟಿವ್ ಏನಾಯಿತು ನೋಡಿ, ಮೈನಸ್ ಸೈನ್ ಎಕ್ಸ್ ಅಂದರೆ ಮೈನಸ್ ಸೈನ್ e ಟು ದಿ ಪವರ್ ಆಫ್ ಎಕ್ಸ್ ಇಂಟು ಮತ್ತೆ ಡೆರಿವೇಟಿವ್ ಆಫ್ e ಟು ದಿ ಪವರ್ ಆಫ್ ಎಕ್ಸ್ ಈಸ್ e ಟು ದಿ ಪವರ್ ಆಫ್ ಎಕ್ಸ್ ಓನ್ಲಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಮೈನಸ್ ಚಿಹ್ನೆ ಹಾಗೇ ಇರುತ್ತೆ, ಸೈನ್ e ಟು ದಿ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ e ಟು ದಿ ಪವರ್ ಆಫ್ ಎಕ್ಸ್, ದಟ್ ಈಸ್ ಟ್ಯಾನ್ e ಟು ದಿ ಪವರ್ ಆಫ್ ಎಕ್ಸ್, ಅದ್ರ ಜೊತೆ ಮೈನಸ್ e ಟು ದಿ ಪವರ್ ಆಫ್ ಎಕ್ಸ್ ಆಯಿತು. ಅಲ್ಲಿಗೆ ನಮ್ಮದು ಓವರ್ ಆಲ್ ಆನ್ಸರ್ ಏನಾಗಬೇಕು? ಮೈನಸ್ e ಟು ದಿ ಪವರ್ ಆಫ್ ಎಕ್ಸ್ ಇಂಟು ಟ್ಯಾನ್ e ಟು ದಿ ಪವರ್ ಆಫ್ ಎಕ್ಸ್. ಸೊ ನಾವು ಲೆಟ್ ಅಸ್ ಗೋ ಫಾರ್ ಅನದರ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ಇದೆ. ಇಫ್ ವೈ ಈಕ್ವಲ್ಸ್ ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ e ಟು ದಿ ಪವರ್ ಆಫ್ ಎಕ್ಸ್ ಅಂತ ಇದೆ. ಏನೇ ಇರಲಿ, ಹೊರಗಡೆ ಕಾಸ್ ಫಂಕ್ಷನ್ ಇದೆ, ಸೊ ಕಾಸಿನ ಡೆರಿವೇಟಿವ್ ಫಸ್ಟ್ ಬರೀಬೇಕು. ಆಮೇಲೆ ಇನ್ನರ್ ಫಂಕ್ಷನ್ಸ್ ಸಮ್ ಆಫ್ 2 ಫಂಕ್ಷನ್ಸ್ ಇದೆ, ಲಾಗ್ ಎಕ್ಸ್ ಇದೆ ಪ್ಲಸ್ ಮತ್ತು e ಟು ದಿ ಪವರ್ ಆಫ್ ಎಕ್ಸ್. ಇಷ್ಟನ್ನು ನಾವು ಡೆರಿವೇಟಿವ್ನ ಬರೀಬೇಕಾಗ್ತದೆ. ಸೊ ಕಾಸ್ ಎಕ್ಸಿನ ಡೆರಿವೇಟಿವ್ ನೋಡಿ, ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ e ಟು ದಿ ಪವರ್ ಆಫ್ ಎಕ್ಸ್ ಆಯಿತು ಇಂಟು ಚೈನ್ ರೂಲ್ ಪ್ರಕಾರ ಡೆರಿವೇಟಿವ್ ಆಫ್ ಇನ್ನರ್ ಫಂಕ್ಷನ್, ಇದನ್ನು ಕೂಡ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ಬೋದು ನೋಡಿ, ಇದನ್ನು ಫಸ್ಟ್ ಟರ್ಮ್ ಹಾಗೆ ಆಯಿತು, ಮೈನಸ್ ಸೈನು ಇಂಟು ನೋಡಿ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಬರ್ದಿದ್ದೀವಿ ನೋಡಿ, 1/x ಪ್ಲಸ್ ಡೆರಿವೇಟಿವ್ e ಟು ದಿ ಪವರ್ ಆಫ್ ಎಕ್ಸ್ ಈಸ್ e ಟು ದಿ ಪವರ್ ಆಫ್ ಎಕ್ಸ್. ಸೊ ಇಟ್ ಕಂಪ್ಲೀಟ್ಸ್ ಅವರ್ ಸೊಲ್ಯೂಷನ್. ದೆನ್ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್. ಫೈನ್ ಡಿವೈ ಬೈ ಡಿ ಎಕ್ಸ್ ಇಫ್ ವೈ ಈಕ್ವಲ್ಸ್ e ಟು ದಿ ಪವರ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಪ್ಲಸ್ 3 ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಎರಡು ಟರ್ಮ್ಸ್ ಇದೆ. ಸೊ ಎರಡೂ ಟರ್ಮ್ಸ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಡಿವೈ ಬೈ ಡಿ ಎಕ್ಸ್ ಬಂದರೆ ನೋಡಿ, e ಟು ದಿ ಪವರ್ ಆಫ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ e ಟು ದಿ ಪವರ್ ಆಫ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್, ದೆನ್ 3 ಇಂಟು ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಸಪ್ರೇಟಾಗಿ ಬರೆಯೋದಾದರೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ, e ಟು ದಿ ಪವರ್ ಆಫ್ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಆಯಿತು ಇಂಟು ಡೆರಿವೇಟಿವ್ ಆಫ್ ನೋಡಿ ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ನಮಗೆ ಗೊತ್ತದು ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೀಬೇಕು. ಅಲ್ಲಿಗೆ ಸೀಕ್ಯಾಂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಂದರೆ 2 ಸೀಕ್ಯಾಂಟ್ ಎಕ್ಸ್ ನೋಡಿ, ಇಲ್ಲಿ 2 ಸೀಕ್ಯಾಂಟ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೀಕ್ಯಾಂಟ್ ಎಕ್ಸ್ ಈ ಸೀಕ್ಯಾಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಆಮೇಲೆ ಕಾಸ್ ಇನ್ವರ್ಸ್ ಎಕ್ಸಿನ ಡೆರಿವೇಟಿವ್ ಏನು? -1/√1 - x², ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ -3/√1 - x². ಸೊ ಅದನ್ನು ನೀವು ಕರೆಕ್ಟಾಗಿ ಪ್ರಾಪರಾಗಿ ಬರೆದ್ರೆ ನಮ್ಮ ಫೈನಲ್ ಆನ್ಸರ್ ಹೆಂಗೆ ಕಾಣಬೇಕು ನಮಗೆ? 2 e ಟು ದಿ ಪವರ್ ಆಫ್ ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಇಂಟು ಸೀಕ್ಯಾಂಟ್ ಎಕ್ಸ್ ಇಂಟು ಸೀಕ್ಯಾಂಟ್ ಎಕ್ಸ್ ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ಎಕ್ಸ್ -3 ಡಿವೈಡೆಡ್ ಬೈ √1 - x². ರೈಟ್ ಇಟ್ ಇನ್ ಎ ಪ್ರಾಪರ್ ವೇ. ಸೊ ಹಾಗೆ ನಮಗೆ ಫೈನ್ ಡಿವೈ ಬೈ ಡಿ ಎಕ್ಸ್ ಇಫ್
ಇ ಟು ದಿ ವೈ ಈಕ್ವಲ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಇದೆ ಫಸ್ಟ್ ಟರ್ಮು, ಆಮೇಲೆ ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವೇರ್ ಅಪ್ ಟು ಇ ಟು ದಿ ಪವರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಅಂತಿದೆ. ಸೊ ಎಲ್ಲ ಟರ್ಮ್ಸ್ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಫಸ್ಟ್ ಟರ್ಮಿನ ಡೆರಿವೇಟಿವ್ ಇ ಟು ದಿ ಪವರ್ ಆಫ್ ಎಕ್ಸೇ ಆಗುತ್ತೆ. ಸೆಕೆಂಡ್ ಟರ್ಮ್ ಇ ಟು ದಿ ಪವರ್ ಆಫ್ ಓಕೆ ಅಬ್ಸರ್ವ್ ಮಾಡೋಣ ನೋಡಿ, ಸೆಕೆಂಡ್ ಟರ್ಮ್ ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವಯರ್ ಇದೆ. ಸೊ ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವಯರ್ದು ಡೆರಿವೇಟಿವ್ ಏನು, ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು 2x. ಇಲ್ಲಿ ನೋಡಿ ಲಾಸ್ಟ್ ಟರ್ಮ್ ಗಮನಿಸಿ, ಇಲ್ಲಿ ಸಪ್ರೇಟಾಗಿ ಬರ್ತಿದ್ದೀವಿ. ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವಯರ್ ಅಂತ ಬರುತ್ತೆ. ಅಲ್ಲಿಗೆ ಅದು 2x ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್ ಸ್ಕ್ವಯರ್ ಆಯಿತು. ಅದೇ ಥರನೇ ಇ ಟು ದಿ ಪವರ್ ಆಫ್ ಎಕ್ಸ್ ಕ್ಯೂಬ್ ಡೆರಿವೇಟಿವ್ ಕೂಡ ಇಲ್ಲಿದೆ ನೋಡಿ. ಇ ಟು ದಿ ಪವರ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ ಅದು ಕೂಡ ನಮಗೆ 3x ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್ ಕ್ಯೂಬ್ ಆಯಿತು. ಅದೇ ಥರ ನೆಕ್ಸ್ಟ್ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 4x ಕ್ಯೂಬ್ ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 4 ಮತ್ತು 5x ಟು ದಿ ಪವರ್ ಆಫ್ 4 ಇ ಟು ದಿ ಪವರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಎಲ್ಲದೂ ಕೂಡ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ. ನೆಕ್ಸ್ಟ್ ನಾವು ಈಗ ನೋಡಿ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಅಂತ ಮಾತಾಡ್ತೀವಿ. ಮೆಥಡ್ ಡಿಫ್ರೆನ್ಷಿಯೇಟ್ ಸೈನ್ ಇನ್ವರ್ಸ್ ಎಕ್ಸ್ ಓಲ್ ಟು ದಿ ಪವರ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ಸೊ ಇಲ್ಲಿ ನಮಗೆ ಎರಡೂ ಕಡೆ ನಾವು ನೋಡಿ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಎರಡು ಕಡೆ ಲಾಗ್ ತೊಗೊಂಡಾಗ ಲಾಗ್ ಆಯಿತು. ನೋಡಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಇದು ಗೊತ್ತು 1/1 ಆಗುತ್ತೆ. ನೋಡಿರಿ ಇಲ್ಲಿ ಇದಕ್ಕೆ ನಮಗೆ ಪ್ರಾಡಕ್ಟ್ ರೂಲನ್ನು ಯೂಸ್ ಮಾಡಬೇಕು. ಸೊ ಹೌ ಕ್ಯಾನ್ ವಿ ಯೂಸ್ ಪ್ರಾಡಕ್ಟ್ ರೂಲ್? ಫಸ್ಟ್ ಫಂಕ್ಷನ್ ಎಕ್ಸ್ ಆಗಿ ಬರೆಯೋಣ. ಓಕೆ, ಎಕ್ಸ್ ಇಂಟು ನೋಡಿ ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಏನಿದೆ ಅಬ್ಸರ್ವ್ ಮಾಡಿ, ಲಾಗ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತಿದೆ. ಅಂದರೆ ಲಾಗ್ ಎಕ್ಸಿನ ಡೆರಿವೇಟಿವ್ ಏನು ನೋಡಿ 1/x ಅಂದರೆ 1/sin ಇನ್ವರ್ಸ್ ಎಕ್ಸ್ ಇಂಟು ಈ ಇನ್ನರ್ ಫಂಕ್ಷನ್ ಇನ್ ಡೆರಿವೇಟಿವ್ ನೋಡಿ ಸೈನ್ ಇನ್ವರ್ಸ್ ಎಕ್ಸ್ ಇದೆಯಲ್ಲ ಅದರ ಡೆರಿವೇಟಿವ್ 1/√1 - x² ಪ್ಲಸ್ ಸೆಕೆಂಡ್ ಫಂಕ್ಷನ್ ಲಾಗ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಈ ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ 1. ಹಾಗಾಗಿ ಸೆಕೆಂಡ್ ಟರ್ಮ್ ಇದು ಒಂದೇ ಬರುತ್ತೆ. ದೆನ್ ನೆಕ್ಸ್ಟ್ ಸ್ಟೆಪ್ ಓಕೆ ಒನ್ ಸ್ಟೆಪ್ ಲಾಸ್ಟ್. ಸೊ ಈ ವೈಯನ್ನು ಈ ಕಡೆ ತೊಗೊಳ್ಳಿ. ಸೊ ವೈ ಇಂಟು ಸೊ ರೈಟ್ ಆಲ್ ದ ಟರ್ಮ್ಸ್ ಆ್ಯಸ್ ಇಟ್ ಇಸ್, ದಿಸ್ ವಿಲ್ ಬಿ ಅವರ್ ಡೆರಿವೇಟಿವ್. ಸೊ ಇದನ್ನು ನಾವು ಈ ಥರದ ಎಕ್ಸಾಂಪಲ್ ಸಾಕಷ್ಟು ಮಾಡಿದ್ದೀವಿ. ಸೊ ಒನ್ಸ್ ಅಗೈನ್ ಇವೆಲ್ಲ ಪ್ರಾಬ್ಲಮ್ಸನ್ನು ನೀವು ನೋಟ್ ಮಾಡ್ಕೊಳ್ಳಿ. ಇಟ್ ಇನ್ವಾಲ್ವ್ಸ್ ಡಿಫ್ರೆನ್ಷಿಯೇಷನ್ ಆಫ್ composite functions involving log and exponential functions as we discussed in our classroom. ಸೊ ಇವೆಲ್ಲ ಎಕ್ಸಾಂಪಲ್ಸನ್ನು ಇವತ್ತಿನ ಕ್ಲಾಸ್ನ ಅಡಿಷ್ನಲ್ ಪ್ರಾಬ್ಲಮ್ಸ್ ಆಗಿ ನೀವು ಟ್ರೀಟ್ ಮಾಡಿ ನಿಮ್ಮ ನೋಟ್ಬುಕ್ಕಲ್ಲಿ ವರ್ಕ್ ಮಾಡಿ.